ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MIF ಮಲ್ಲಪ್ಪ ಜೊತೆವರ ಆತ್ಮೀಯರೇ. ಇವತ್ತು ದೇವೇಗೌಡರ ಕುಡಿ ಕುಮಾರಸ್ವಾಮಿಗಳು ಹುಟ್ಟುಹಬ್ಬ ಇಡೀ ನಾಡಿನ ತುಂಬ ದೊಡ್ಡ ಜಾಹೀರಾತುಗಳನ್ನು ಹಂಚ್ತಾ ಇದ್ದಾರೆ JDS ದವರು. ನಿಜವಾಗಿಯೂ ಈ ಒಂದು ಸಮಾರಂಭ ಈ ಜನತಾದಳ ಎಸ್ಕ ಭಾಳ ಅನಿವಾರ್ಯ. ಮತ್ತು ಯಾಕೆ ಅನಿವಾರ್ಯಪ್ಪ ಅಂತಂದ್ರೆ ಇನ್ನೂ ಅಡ್ವರ್ಟೈಸ್ ಕೊಡುವಷ್ಟರ ಮಟ್ಟಿಗೆ ಆ ಪಕ್ಷದ ಶಕ್ತಿ ಉಳಿದಿದೆಯಾ ಅನ್ನುವಂಥದ್ದು. ಯಾಕೆಲ್ಲ ರೀ, ಜಬರ್ದಸ್ತಾಗಿ ಬೆಳೆದಂಥ ಪಾರ್ಟಿ ಇವತ್ತಿಡೀ ರಾಜ್ಯದ ಮೂರನೇ ಶಕ್ತಿ ಅಂತ ನಾವೆಲ್ಲ ಹೇಳ್ಬೋದು. ಇಲ್ಲಂತಲ್ಲ, ನಿಜದ ಮಾತನ್ನು. ಯಾಕಂದರೆ ಇವತ್ತಿನ ಆ ಪರಿಸ್ಥಿತಿ ಏನಾಗಿಬಿಟ್ಟದಪ್ಪ ಅಂತಂದರೆ, ದೇವೇಗೌಡರ ಪಕ್ಷ ಕೇವಲ ಕುಟುಂಬ ಪಕ್ಷ ಏನೋ ಅನಿವಾರ್ಯವಾಗಿ ತನ್ನ ಉಳಿವಿಗಾಗಿ ಯಾರ್ಯಾರೋ ಜೊತೆ ಹೊಂದಾಣಿಕೆ, ತನ್ನ ಮೂಲ ಸಿದ್ಧಾಂತ ಬಿಟ್ಟುಕೊಂಡಿದ್ದು, ಮಾಡಿದ್ದು, ಅನೇಕ ತನ್ನ ಆತ್ಮೀಯರನ್ನು ಕಳ್ಕೊಂಡಿದ್ದು ಕೇವಲ ಕುಟುಂಬ ರಾಜಕಾರಣಕ್ಕೆ, ತಮ್ಮ ಕೈಯಲ್ಲಿ ಉಳಿಲಪ್ಪ ಅಧಿಕಾರ ಅನ್ನೋ ಕಾರಣಕ್ಕಾಗಿ. ಸಪೋಸ್ ಏನಾದರೂ ದೇವೇಗೌಡರು ತಮ್ಮ ಸಿದ್ಧಾಂತದಂತೆ ತಾವು ಬೆಳೆದು ಬಂದಂಥ ಒಂದು ನೆಲೆಗಟ್ಟಿನಲ್ಲೇ ತಮಗೆ ಸಿಕ್ಕಂಥ ಅವಕಾಶಗಳನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ, ಇವತ್ತು ಈ ಸ್ಥಿತಿ ಬರ್ತಿತ್ತೋ ಇಲ್ಲೋ ಏನೋ. ಯಾಕಂತಂದ್ರೆ ಇವತ್ತು CM ಇಬ್ರಾಹಿಂ ಅವ್ರು ಹೇಳಿ ಕೇಳುವಂಥ ಒಬ್ಬ ವ್ಯಕ್ತಿ ಸಪ್ರೇಟ್ ಇನ್ನೊಂದು ಪಕ್ಷ ಕಟ್ಟಲಿಕ್ಕೆ ಪಕ್ಷದ ನಾಯಕನಾಗಲಿಕ್ಕೆ ಓಡಾಡ್ತಾ ಇದ್ದಾರೆ. ಅದು ಯಶಸ್ವಿಯಾಗ್ತದೆ ಇಲ್ಲೋ ಬೇರೆ ವಿಷಯ. ಆದರೆ ಅದು ಹೊಡೆತ ಮಾತ್ರ ಬೀಳೋದು ಯಾರಿಗಪ್ಪ ಅಂದ್ರೆ ಈ ನಮ್ಮ ದೇವೇಗೌಡರ ಪಕ್ಷಕ್ಕೆ. ಸಿದ್ದರಾಮಯ್ಯರಂತೂ ಅಲ್ಲೇ ಬೆಳೆದಂಥವ್ರು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಓಪನ್ ಸೆಕ್ರೆಟರೀಸ್ ಸತೀಶ್ ಜಾರಕಿಹೊಳಿ ಅವರು ಸಹಿತ ಅದೇ ಪಕ್ಷದಲ್ಲಿ ಬೆಳೆದಂಥವ್ರು. ಇವತ್ತು ಅವ್ರು ಸಪ್ರೇಟ್ ತಮ್ಮ ಅಸ್ತಿತ್ವವನ್ನು ಮಾಡ್ಕೊಂಡು ಹೋಗಿಬಿಟ್ರು. ಇವತ್ತು ಕೇವಲ ಕುಟುಂಬ ರಾಜಕ್ಕೆ ಬೆನ್ನೈತೆ. ಇವತ್ತು ದೇವೇಗೌಡರು ಮತ್ತು ಅವ್ರ ಮಗ ಯಾಕೋ ಏನೋ ನಿಸ್ತೇಜ್ ಆಗ್ತಾ ಇದ್ದಾರೇನೋಪ್ಪ ಅನ್ನುವಂಥ ಮಾತು. ಇದನ್ನು ನಾವು ಅನ್ನಬಾರ್ದು, ಬಟ್ ಆದರೂ ಅನಿವಾರ್ಯ ಆಗ್ಯದ. ಇವತ್ತು ಸಿಕ್ಕ ಅವಕಾಶಗಳನ್ನು, ಅದರಲ್ಲೂ ನಮ್ಮ ಕುಮಾರಸ್ವಾಮಿಗೆ 2 ಸಲ ಮುಖ್ಯಮಂತ್ರಿ ಪದವಿ ಸಿಕ್ತು, ಜೊತೆಗೆ ನಮ್ಮ ದೇವೇಗೌಡರಿಗೂ ಸಿಕ್ತು. ಬಟ್ ದೇವೇಗೌಡರಿಗಿಂತಲೂ ಇವರು ಕುಮಾರಸ್ವಾಮಿಗೂ ಒಳ್ಳೆಯ ಅವಕಾಶಗಳಿತ್ತು 2 ಕಡೆ 2 ಸಲ. ಆ ಸಮಯದಲ್ಲಿ ಏನು ಮಾಡಬೇಕಾಗಿತ್ತು ಅನ್ಬೋದು ಅವರು. ಇಲ್ಲ, ನಾವು ಹೀಗೆ ಮಾಡಬೇಕಾಗಿತ್ತು, ನಮ್ಮ ಫೋನ್ ಇದು ಸಿಕ್ಕಿಲ್ಲ, ಮೆಜಾರಿಟಿ ನಾವು ಮಾಡ್ತಾ ಇದ್ದೀವಿ. ಹಾಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಸೂಕ್ಷ್ಮವಾದ ವಿಷಯ. ಯಾಕಂದ್ರೆ ಇದೊಂದು ಚಿಕ್ಕ ಪಕ್ಷ ರಾಜ್ಯದ ಮಟ್ಟದಲ್ಲಿ ನೋಡಿದಾಗ. ಮೈಸೂರು ಭಾಗದಲ್ಲೇ ಒಕ್ಕಲಿಗರ ಪ್ರೀತಿಯ ಪಕ್ಷ ಅಂತಂದ್ರೂ ಅಡ್ಡಿ ಇಲ್ಲ. ಆದರೆ ಇದನ್ನು ಬೆಳೆಸಬೇಕಲ್ರಿ, ಇದನ್ನು ಎಲ್ಲರ ಪಕ್ಷವನ್ನಾಗಿ ಮಾಡ್ಕೋಬೇಕಾಗಿತ್ತಲ್ಲ. ಅದರಲ್ಲಿ ಎಡವಿದ್ರೇನು ನಮ್ಮ ದೇವೇಗೌಡರು, ಆಮೇಲೆ ಬಂತ ಕುಮಾರಸ್ವಾಮಿಗಳು ಕುಟುಂಬ ರಾಜಕ್ಕೆ ಬಿದ್ದು ಸೋತ್ರ, ಅಥವಾ ಮತ್ತೇನಾದರೂ ಕಾರಣ ಇರ್ಬೋದಾ ಅಂತೇಳಿ ಹಲವು ಕಾರಣಗಳಿದ್ದಾವೆ. ಯಾಕಂದ್ರೆ ದೇವೇಗೌಡರು ನಿಶ್ಚಿತವಾಗಿ ಸಾಣದ ಮಾಡಿಲ್ಲ. ಅದರಲ್ಲೂ ಜನತಾ ಪಕ್ಷದಿಂದ ಜನತಾದಳ ಮಾಡಿ ಸೆಕ್ಯುಲರ್ ಮಾಡಿಕೊಂಡು ಸಪ್ರೇಟಾಗಿ ಜನತಾದಳ ಜೋಡಿ ಕಾಂಪಿಟೇಷನ್ ಮಾಡಿಕೊಂಡು ಅಸ್ತಿತ್ವ ಉಳಿಸ್ಕೊಂಡು ಬಂದು ಸಾಣದಲ್ಲ, ದೊಡ್ಡ ಸಾಹಸನ, ಇತಿಹಾಸ ತುಂಬ ಆದಂಥದ್ದು. ಆದರೆ ಈ ಪಕ್ಷ ಇವತ್ತು ಉಳಿಬೇಕಲ್ಲ. ನಾವು ಅನ್ಬೋದು ಉಳಿತದೆ ರೀ ಅಂತೇಳಿ. ಉಳಿತದಿಲ್ಲ ಅಂತಲ್ಲ. ಯಾಕಂತಂದ್ರೆ ಎಲ್ಲಿವರೆಗೆ ಒಂದು ಆರ್ಥಿಕ ಬಲ ಇರ್ತದೋ ಅಲ್ಲಿ ತನಕ ಉಳಿತದೆ. ಆದರೆ ತನ್ನ ಸ್ವಬಲದ ಮೇಲೆ ಎಷ್ಟು ಮಟ್ಟಿಗೆ ಬೆಳೀತದೆ ಅನ್ನೋದು ಅಷ್ಟು ಮುಖ್ಯ ಆಗಿದೆ ಇವತ್ತು. ಯಾಕಂದರೆ ಕಾಂಗ್ರೆಸ್ ಮತ್ತು BJPಗಳು 2 ಹೆಚ್ಚು ಕಡಿಮೆ ರಾಷ್ಟ್ರೀಯ ಪಕ್ಷಗಳು. ಈ ಪ್ರಾದೇಶಿಕ ಪಕ್ಷಗಳನ್ನು ಒಂದೊಂದಾಗಿ ನಿರ್ನಾಮ ಮಾಡುವಂಥ ಶಕ್ತಿ ಅವರಲ್ಲಿದೆ, ತಮ್ಮಲ್ಲಿ ಅಡಗಿಸ್ಕೊಳ್ಳೋ ಶಕ್ತಿ ಅದ. ಅದಕ್ಕಾಗಿ ಇವತ್ತು ಕುಮಾರಸ್ವಾಮಿ ದೊಡ್ಡ ಸವಾಲದ. ದೊಡ್ಡ ಸವಾಲು ಏನಪ್ಪ ಅಂತಂದ್ರೆ, ತಮ್ಮ ಪಕ್ಷವನ್ನು ಮೊದಲು ಉಳಿಸ್ಕೊಳ್ಬೇಕಾಗಿದ್ದು. ಒಂದೇನೋ ತಂತ್ರಗಾರಿಕೆ ಬುದ್ಧಿವಂತಿಕೆ ಅಂತ JDS ಇದ್ದಿದ್ದು BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡು, ಅಂದರೆ ಕುಮಾರಸ್ವಾಮಿ ಹೊಂದಾಣಿಕೆ ಮಾಡ್ಕೊಂಡು ಮಿನಿಮಮ್ ಮಿನಿಸ್ಟರ್ ಆಗಿದೆ ಸೆಂಟ್ರಲ್ದು. ಅದರಿಂದ ಏನೋ ಒಂದು ಸ್ವಲ್ಪ ಕೆಲಸ ಮಾಡ್ಬೋದು ನಾವು ಸ್ಟೇಟದಲ್ಲೇ ಅನ್ನುವಂಥ ವಾತಾವರಣ ಒದಗಿಲ್ಲಂತಲ್ಲ. ಆದರೆ ಈಗ ಒಂದರಿಂದನೇ ಇವತ್ತು ಅಷ್ಟು ಉಳಿತಿದ್ದೇನು ನಮ್ಮ ಕುಮಾರಸ್ವಾಮಿಗಳದು ಅಂತೇಳಿ. ಮುಂಬರುವ ಚುನಾವಣೆಗಳಲ್ಲಿ ಈ ಪರಿಸ್ಥಿತಿ ಏನಾದೈತಿ ಇನ್ನೂ ಅಂತೇಳಿ. ಅದಕ್ಕೆ ಇವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಸರ್ಕಸ್ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರ ಆರೋಗ್ಯ ಸರಿ ಇಲ್ಲದೆ ಹೋದ ಸಹಿತ ಓಡಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ನಮ್ಮ ರೇವಣ್ಣ ಇವರ ಸಹೋದರ
ಇವರ ಮಗಳಿಂದ ಇವ್ರಿಗೂ ಒಂದಿಷ್ಟು ರಾಜಕೀಯ ಹಿಂಬಡಿತ ಆದಂಗೆ ಆಗಿ ಹೋಗ್ಬಿಟ್ಟದ. ಅಂದರೆ ಇಲ್ಲಿ ಯಾಕೆ ಈ ಮಾತನ್ನು ಚರ್ಚೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಒಟ್ಟಾರೆಯಾಗಿ ಈ ಕುಟುಂಬ ಈ ರಾಜ್ಯದ ಮೂರನೇ ಒಂದು ಪ್ರಬಲ ಶಕ್ತಿ ಆಗಬೇಕಾಗಿತ್ತು, ಅದು ಆಗ್ತಾ ಇಲ್ಲ, ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಅದರಿಂದ ಹುಟ್ಟಿದಂಥ ಮತ್ತೊಂದು ಬೇರೆ ಬೇರೆ ಪಕ್ಷಗಳು ಬೆಳೀತಾ ಇದ್ದಾವೇನೋ ಅನ್ನುವಂಥ ಎಲ್ಲ ಸಂಶಯ ಹಂಗೆ ಕಾಣ್ತಾ ಇದೆ. ಮತ್ತು ಅದೇ ಕಾಲಕ್ಕೆ ಈ ಅಸ್ತಿತ್ವಗಳು ಎಷ್ಟು ದಿವಸ ಉಳಿಸ್ಕೊಂಡು ಹೋಗ್ತಾರೆ, ಇನ್ನು ಎಲ್ಲಿವರೆಗೆ ಉಳಿಸ್ಕೊಂಡು ಹೋಗ್ತಾರೆ? ಕುಮಾರಸ್ವಾಮಿಗಳು, ಎಚ್ ಡಿ ದೇವೇಗೌಡರು ಇನ್ನೆಷ್ಟು ವರ್ಷ ಬರ್ತಾರೆ ಅನ್ನೋ ಪ್ರಶ್ನೆಗಳು ಇವತ್ತು ಆ ಪಕ್ಷದಲ್ಲಿದ್ದಾವೆ. ಯಾಕಂದರೆ ಈ ವಿಷಯವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದ ಮೇಲೆ ಅಂದರೆ, ತಮಗೆ ದೊರೆತಂಥ ಅವಕಾಶದಲ್ಲಿ ಇವರು ನಮ್ಮ ಎಚ್ ಡಿ ಕುಮಾರಸ್ವಾಮಿಗಳಾಗಿರ್ಬೋದು, ಅದೇ ಕಾಲಕ್ಕೆ ಕಾಂಶಿರಾಮರ ಶಿಷ್ಯರು, ಇಲ್ಲಿ ದೇವೇಗೌಡರ ಮಗ ಇವರು, ಅಲ್ಲಿ ಕಾಂಶಿರಾಮರ ಶಿಷ್ಯರು ನಿಮಗೆ ಗೊತ್ತದ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ ಎಂಥ ಒಂದು ಬೇಸಾಯ ಕೊಟ್ಟಿದ್ದರು, ಅದರ ಮುಖ್ಯಮಂತ್ರಿನೂ ಆದರು ಅವರು. ಅದ್ರ ದುರಂತ ನೋಡ್ರಿ, ಅವರು ಆ ಮುಖ್ಯಮಂತ್ರಿ ಆದ ಸಮಯದಲ್ಲೇ ಅಂಬೇಡ್ಕರ್ ಅವರ ಮೂರ್ತಿ, ಆನೆಯ ಮೂರ್ತಿ ಮಾಡೋದ್ರಲ್ಲಿ ಸಮಯ ಕಳೆದು ಹೋಗ್ಬಿಟ್ರು. ಏನು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲೇ ಮಾಡಲೇ ಇಲ್ಲ. ಅದೇ ಪರಿಸ್ಥಿತಿ ನಮ್ಮ ಕುಮಾರಸ್ವಾಮಿಗಳು. ಎರಡನೇ ಸಲ ಫಸ್ಟ್ ಸಲ ಆದಾಗ ಸಹಿತ ಯಾವಾಗಾದರೂ ಏನೋ ಒಂದು ಅಕಲ್ಪ ಬಂದಂದ್ರೆ ನಮ್ಮ ದೈವದಿಂದ ಅಂತೇಳಿ ಗುಡಿಗಳ ಸುತ್ತ ಹಾಕುವಂಥ ಪ್ರಯತ್ನ ಮಾಡಿದರು ಆರಂಭದಲ್ಲೇ. ಆ ಸಂದರ್ಭದಲ್ಲೇ ಧೈರ್ಯ ಮಾಡಿ ಕೇಜ್ರಿವಾಲ್ ಮಾಡಿದ್ದು ಧೈರ್ಯ ಮಾಡಿದ್ರೆ ಫ್ರೀ ಶಿಕ್ಷಣ ಮತ್ತು ಅದು ಇಂಪಾರ್ಟೆಂಟ್, ಇದು ಫ್ರೀ ಶಿಕ್ಷಣ ಮತ್ತು ಫ್ರೀ ಮೆಡಿಸಿನ್ ಎರಡು ಮಾಡಿದ್ದೀರಿ ಅಂದರೆ ಯಾರೂ ವಿರೋಧ ಮಾಡ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಒಂದು ವಿರೋಧ ಮಾಡಿದ್ರೆ ಸರ್ಕಾರ ಬಿದ್ದು ಹೋಗ್ತಿತ್ತು. ಅದು ಇಟ್ಕೊಂಡು ಮತ್ತೆ ಆರಿಸಿ ಬರೋದು ಖಾಲಿ ಆಗ್ತಿತ್ತು. ಇದನ್ನು ಯಾಕೋ ಮಾಡಲಿಲ್ಲ ನಮ್ಮ ಕುಮಾರಸ್ವಾಮಿಗಳು. ಕೇಜ್ರಿವಾಲ್ ಇದನ್ನೇ ಮಾಡಿದರು. ಫಸ್ಟ್ ಟೈಮ್ ಸುತ್ತಾಗ ಫಸ್ಟ್ ಟೈಮ್ 26-27 ಜನ ಬರ್ತಾರೆ ಆಯ್ಕೆಯಾಗಿ. ಆ ಸಂದರ್ಭದಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಕಾಂಗ್ರೆಸ್ ಜೊತೆಗೆ ಮಾಡಿ ಮುಂದಿನ ಕೆಲವೇ ದಿನ ರಿಸೈನ್ ಮಾಡಿ ಇಲೆಕ್ಷನ್ಗೆ ಹೋಗ್ತಾರೆ. ಇವರೆಲ್ಲ ಘೋಷಣೆ ಮಾಡಿ ಬಿಟ್ಟುಬಿಡ್ತಾರೆ, ಮಾಡೋದು ಬೆನ್ನು ಹತ್ತಾರೆ. ಬರೀ ಸುಮ್ಮನೆ ಸಪೋರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಬೆನ್ನು ಹತ್ಬೇಕು ಪ್ರಸಂಗ ಮಾಡಿದ್ರು ಅವರು. ಹಂಗೆ ಇವರು ಮಾಡಬೇಕಾಗಿತ್ತು. 2 ಸಲ ಆಪ್ಷನ್ ಇದ್ದು, ಯಡಿಯೂರಪ್ಪ ಜೊತೆಗೆ, ಇನ್ನೊಮ್ಮೆ ಈ ಒಂದು ಏನಪ್ಪ ಅಂತ ಕಾಂಗ್ರೆಸ್ನ ಜೊತೆಗೆ. 2 ಸಂದರ್ಭನ ಕೈಯಿಂದ ಕಳ್ಕೊಂಡ್ರು. ಇವತ್ತು ಮಾಯಾವತಿ ಅವರು ಇವತ್ತು ಉತ್ತರ ಪ್ರದೇಶ ಕಳ್ಕೊಂಡಂಗೆ ಇವತ್ತು ನೋಡಿ ಒಂದು 3 ಗುಂಪಾಗಿಬಿಟ್ರು. ಮಾಯಾವತಿ ದೊಡ್ಡ ಜನಾಂಗದ ಅವರಿಂದ 17% ಜನ ಅವ್ರು ಹಿಂದಿದ್ದಾರೆ. ಅದು ದುರಂತ ಏನಪ್ಪ ಅಂತಂದರೆ, ಈ 17 ಜನ ಅಷ್ಟರಿಂದ ಗೌರ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಷ್ಟು ಸತ್ಯದ. ಆದರೆ ಉಳಿದವರು ವಿಶ್ವಾಸ ಗಳಿಸೋರು ಯಶಸ್ವಿ ಆಗಿದ್ದರು ಅವರು. ಆದರೆ ಈ ನಮ್ಮ ಕುಮಾರಸ್ವಾಮಿ ಮಾಡಿದ ತಪ್ಪನ್ನು ಅವರು ಮಾಡಿ ಏನಪ್ಪ ಅಂತಂದರೆ ಸಮಯ ಕಳೆದಕ್ಕಾಗಿ ಇವತ್ತು ಪಶ್ಚಾತ್ತಾಪ ಪರಿಸ್ಥಿತಿ ಕಾಂಶಿರಾಮರ ಶಿಕ್ಷಣ ಮಾಯಾವತಿಯವರಿಗೆ ಬಂದದ, ಕುಮಾರಸ್ವಾಮಿ ಕರ್ನಾಟಕದಲ್ಲಿ ಬಂದದ. ಹೀಗಾಗಿ ಅದಕ್ಕೆ ಹೇಳುವಂಥದ್ದು, ಸಮಯ ನಮ್ಗೆ ಬಂದಾಗ ಒದಗಿದಾಗ ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು, ದುಡಿಸ್ಕೋಬೇಕು ಅದನ್ನು ಅಂತೇಳಿ. ಆ ದುಡಿಸ್ಕೊಳ್ಳೋ ವಿಷಯದಲ್ಲೇ ನಿಶ್ಚಿತವಾಗಿಯೂ ಕುಮಾರಸ್ವಾಮಿಗಳು ಸೋತರು, ದೇವೇಗೌಡರು ಸೋತರು. ಒಂದು ಒಳ್ಳೆಯ ಶಕ್ತಿಯಾಗಿ ಬೆಳೆದಿತ್ತು. ಅನೇಕರು ಒಳ್ಳೆಯ ಮಿತ್ರರಿದ್ದರು ದೇವೇಗೌಡರಿಗೆ. ರಾಮಕೃಷ್ಣ ಹೆಗಡೆ ಅಂತವರು, ಚಂದ್ರಶೇಖರ್ ಅಂತ ಮಾಜಿ ಪ್ರಧಾನಿ, ಅವತ್ತರ ಆಯ್ಕೆ ಗುಜರಾಲ್ ಅಂತ ಬುದ್ಧಿವಂತರು, ನಮ್ಮ ಮೊರಾರ್ಜಿ ದೇಸಾಯಿ ಅಂತ ಒಂದು ಸಾಕ್ಯ ಗೆಳೆತನ ಬಂದಿತ್ತು. ಅದರ ನಂತರದಲ್ಲಿ ನಮ್ಮ ಮುಲಾಯಂ ಸಿಂಗ್ ಯಾದವ್, ಅದೇ ಕಾಲಕ್ಕೆ ಲಾಲು ಯಾದವ್ರಂತ ಅವತ್ತು ಜನನಾಯಕ ಸಿದ್ದವ್ರ ಜೊತೆಗಾರರಾಗಿದ್ದರು. ಅನೇಕ ಒಳ್ಳೊಳ್ಳೆಯ ಸಂದರ್ಭ ಇತ್ತು. ಅದು ಅಷ್ಟೇ ಯಾಕೆ, ವೆಸ್ಟ್ ಬೆಂಗಾಲ್ದ ಜ್ಯೋತಿ ಬಸು ಇವ್ರ ಜೊತೆಗೆ ಇದ್ದಂಥವ್ರು, ಅವರು ಸಹಿತ ಇವ್ರ ಜೊತೆಗಾರರಿದ್ದರು. ಅದು ನೆನೆಸ್ಕೊಂಡ್ರೆ ಖುಷಿ ಅನ್ನಿಸ್ತದೆ. ಅಂಥವ್ರ ಜೊತೆಗಿದ್ದಂಥ ದೇವೇಗೌಡರು ಕುಟುಂಬ ರಾಜಕಾರಣ ಪೂರ್ತಿಯಾಗಿ ಬೆನ್ನತ್ತೆ. ಮತ್ತು ಸರಿಯಾದ ಸಮಯ ಸಿಕ್ಕಾಗ ಸರಿಯಾಗಿ ಯೂಸ್ ಮಾಡ್ಕೊಳ್ಳಾರದ ಏನೇನೋ ಮಾಡಿ ಇವತ್ತು ಒಂದು ಮುಳುಗುತ್ತಿರೋ ಪಕ್ಷದ ನಾಯಕರಾದರೂ ಇನ್ನು ಎದ್ದು ಬರ್ತದೆ ಗೊತ್ತಿಲ್ಲ. ಮೇಲೆ ಹೇಳ್ತಾ ಇರ್ತಾರೆ ದೇವೇಗೌಡರು, ನಮ್ಮದು ಫಿನಿಕ್ಸ್ ಪಕ್ಷ ಇದ್ದಂಗೆ ಬುದ್ಧಿಯಿಂದ ನಾವು ಬೂದಿಯಿಂದ ಎದ್ದು ಬಂದುಬಿಡ್ತೀವಿ ಅಂತೇಳಿ. ಅದು ಬರಲಿ, ಯಾಕೆಂದರೆ ಕರ್ನಾಟಕ ಒಂದು ವಿರೋಧ ಪಕ್ಷ ಇರಬೇಕಾಗ್ತದೆ. ಆ ಬಲಾಢ್ಯತೆ ಬರಲಿ ಅಂತ ಹೇಳೋ ಜೊತೆಗೆ ಕೇವಲ ಅಡ್ವರ್ಟೈಸ್ ಅಷ್ಟೇ ಅಲ್ಲ, ಇನ್ನೂ ವರ್ಕ್ ಭಾಳದ. ಜನ ಸಂಘಟನೆ ಮಾಡೋದು, ಜನರಿಗೆ ಹೋಗಿ ಹೇಳುವಂಥ ಏನು ಹೇಳಬೇಕಾಗಿದೆ ಜನರಿಗೆ ಅದನ್ನು ಹೇಳಿ, ಜನಕ್ಕೆ ಏನು ಬೇಕಾಗಿದೆ ಅದರ ಜನರ ಸಮಸ್ಯೆ ತೆಗೆದುಕೊಂಡು ಬೆನ್ನತ್ತಿ ಈ ಗೌರ್ಮೆಂಟದ ವಿರುದ್ಧ ಜನರ ಸಮಸ್ಯೆ ತೊಗೊಂಡು ಬೆನ್ನತ್ತಿದಾಗ ಸ್ವಲ್ಪ ಜನ ನೋಡುವಂಥ ಪ್ರಸಂಗ ಬರ್ಬೋದು. ಆದರೆ ಅದೆಲ್ಲ ಅಂದಷ್ಟು ಸುಲಭ ಅಲ್ಲ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಯಾಕಂದರೆ ಇವ್ರಿಗೂ ಸಹ ಸಾಕಷ್ಟು ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಇರುತ್ತಿರುವಂಥ ಆರೋಪಗಳು ಈ ಪಕ್ಷದ ಮೇಲೆ ಇರೋದರಿಂದಾಗಿ ಜಾತ್ಯದ ಹೆಸರಿಗೆ ಎಷ್ಟಪ್ಪ ಇದೆಲ್ಲ ಜಾತಿಯಿಂದ ಕೂಡಿದಂಥ ಪಕ್ಷ ಇವ್ರನ್ನ ಟೀಕಾ ಮಾಡುವಂಥ ಅನೇಕ ಇವರ ವಿರೋಧಿಗಳಿದ್ದಾರೆ, ಇವ್ರ ಜೊತೆಗಾರರು ಇದ್ದಾರೆ ಅಂತ ಹೇಳ್ತಾ, ಏನೇ ಆಗಲಿ ಎಚ್ ಡಿ ಕುಮಾರಸ್ವಾಮಿಗಳ ಈ ಹುಟ್ಟುಹಬ್ಬ ಅವ್ರು ಒಳ್ಳೆಯದಂತರಲಿ. ಜೊತೆಗೆ ಅವರು ಸಿಕ್ಕ ಅವಕಾಶಗಳು ಇನ್ನಾದರೂ ಸಿಕ್ಕರೆ, ಸಪೋಸ್ ಸಿಕ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಿಕ್ಕರೆ
ಅದನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನು ಕೇಜ್ರಿವಾಲ್ ನನ್ನಿಂದ ಕಲ್ಕೋಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಂಡಿ ವಂದನೆಗಳು.